ಲೇಯರ್ಸ್ ಆಫ್ ಕ್ಯಾನ್ಕೇನು. ಸೊ ಹಂಗಾಗಿ ಫುಲ್ ಸ್ಪ್ರೆಡ್ ಆಗುತ್ತೆ ಇದು. ಇದು ಫುಲ್ ಶೋಲ್ಡರ್ ಹೈಲೈಟ್, ಬೀಗ್ರೂಟ್ ಹತ್ತಕ್ಕೂ ಸ್ವಲ್ಪ ಗ್ರ್ಯಾಂಡ್ ಆಗಿರಲಿ ಅಂತ ನನ್ನ ಮೇನ್ ಮುಹೂರ್ತಕ್ಕೆ ಯಾಕೆ ಬೇಡ ರೆಡ್ ಅಂದರು ಅಂದರೆ, ಸೊ ಇದು ಫುಲ್ ಈ ಥರ ಇತ್ತು. ಸೊ ಹಂಗಾಗಿ ನಾನು ಎಕ್ಸ್ಟ್ರಾ ಮೆಟೀರಿಯಲ್ ತರಿಸಿ ಸ್ಟಿಚ್ ಮಾಡಿಸಿದ್ದು. ಕಂಪ್ಲೀಟ್ ಲೆಹಂಗಾ ನಾನು ಸ್ಯಾರೀಸ್ ಟಿಶ್ಯೂ ಸ್ಯಾರಿ ಸ್ಟಿಚ್ ಮಾಡಿಸಿರೋದು. ನೆಕ್ಸ್ಟ್ ಬಂದು ಮೇನ್ ಇವೆಂಟು ನನ್ನ ಮುಹೂರ್ತದ ಸ್ಯಾರಿ ಇದು. ಸೊ ಕಾಲಿಗೆಲ್ಲ ಹಾಕ್ಸ್ಕೋಬೇಕಾದ್ರೆ ಮೆಹಂದಿ ಆಗಬಾರ್ದು ಅಂತ ಸ್ಟೆಪ್ ಪೋರ್ಷನ್ ಅಲ್ಲಿ ಹಾಕಿ ಆ್ಯಂಡ್ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ಸೈಡ್ ಪಾರ್ಟು. ಲ್ಯಾವೆಂಡರ್ ಕಲರ್ಸ್ ಇದೆ ಪಕ್ಷಿಗೆಲ್ಲ. ಸೊ ಹಂಗಾಗಿ ಇಲ್ಲಿ ಲ್ಯಾವೆಂಡರ್ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದ್ದಾರೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನು ಅಂದರೆ ನನ್ನ ಮದುವೆ ಔಟ್ಫಿಟ್ ಕಲೆಕ್ಷನ್. ನನ್ನ ಮದುವೆಲಿ ಯಾವ್ಯಾವ ಬಟ್ಟೆ ಹಾಕಿದೆ ಅದ್ರ ಬಗ್ಗೆ ಎಲ್ಲ ತುಂಬ ಜನ ಕಮೆಂಟ್ ಮತ್ತು ಮೆಸೇಜ್ ಮಾಡಿ ಕೇಳಿದ್ರಿ ನನ್ನ ಔಟ್ಫಿಟ್ ಬಗ್ಗೆ ಡೀಟೇಲ್ಸು. ಸೊ ಹಾಗಾಗಿ ಅದ್ರ ಬಗ್ಗೆ ಇವತ್ತು ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಔಟ್ಫಿಟ್ ಬಗ್ಗೆನೂ ಹೇಳ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈಗ ವೆಡ್ಡಿಂಗ್ ಸೀಸನ್ ಇರೋದ್ರಿಂದ ನಿಮಗೂ ಹೆಲ್ಪ್ ಆಗುತ್ತೆ. ಅಪ್ಕಮಿಂಗ್ ಬ್ರೈಡ್ಸ್ ಇರ್ಬೋದು, ನಾನ್ ಬ್ರೈಡಲ್ಸಿಗೆ ಇರ್ಬೋದು, ಎಲ್ಲರಿಗೂ. ಫಸ್ಟ್ ಇವಾಗ ನಾನು ಎಂಗೇಜ್ಮೆಂಟ್ ಔಟ್ಫಿಟ್ ತೋರಿಸ್ತೀನಿ. ಲೆಹೆಂಗಾ ಇದೊಂದು ತುಂಬ ಜನ ಕೇಳಿದ್ರಿ, ಕಾಸ್ಟ್ ಎಷ್ಟಾಯಿತು, ಎಲ್ಲಿ ತೊಗೊಂಡಿದ್ದು ಅಂತ. ಸೊ ಅದನ್ನ ತೋರಿಸ್ತಾ ಇದ್ದೀನಿ ಇವಾಗ. ಇದು ಲೆಹೆಂಗಾ ಫುಲ್ ಸ್ಟೋನ್ ವರ್ಕ್ಸ್. ಇದು ನೋಡ್ಬೋದು, ನೀವು ಫುಲ್ ಬೀಟ್ಸ್ ಇದೆ, ಲೈಟಿಗಂತೂ ಪಳಪಳ ಅನ್ನತ್ತೆ. ಆ್ಯಂಡ್ ಇದು ಇಲ್ಲಿ ಟೈ ಮಾಡೋಕ್ಕೆ ಈ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಇದು ತುಂಬಾ ಫುಲ್ ಹೆವಿ ಇರೋದ್ರಿಂದ ಫುಲ್ ಗೌನ್ ಎಲ್ಲ ಕ್ಯಾನ್ಕೇನೆಲ್ಲ ಹಾಕಿದ್ದಾರೆ. ಇದೊಂದು ಲೇಯರು, ಇದು ಕ್ಯಾನ್ಕೇನ್ ಬರುತ್ತೆ, 2 ಲೇಯರ್ಸ್ ಆಫ್ ಕ್ಯಾನ್ಕೇನು. ಸೊ ಹಂಗಾಗಿ ಫುಲ್ ಸ್ಪ್ರೆಡ್ ಆಗುತ್ತೆ ಇದು. ನೀವು ನನ್ನ ಎಂಗೇಜ್ಮೆಂಟ್ ವೀಡಿಯೋಸ್ ಫೋಟೋಸ್ ಅಲ್ಲೆಲ್ಲ ನೋಡಿರ್ಬೋದು. ಸೊ ಇದ್ರ ಬ್ಲೌಸ್ ಬಂದು ಇದು ಫುಲ್ ಸೆಟ್ಟಲ್ಲಿ ತೊಗೊಂಡಿದ್ದು. ನಾನು ಏನೂ ಎಕ್ಸ್ಟ್ರಾ ವರ್ಕ್ ಮಾಡಿಸ್ಲಿಲ್ಲ, ಜಸ್ಟ್ ಫಿಟ್ಟಿಂಗ್ ಮಾಡಿಸಿದ್ದಷ್ಟೇ. ಇದು ಅಷ್ಟೇ ವಿತ್ ಬ್ಲೌಸಲ್ಲೇ ಬಂದಿತ್ತು. ಆ್ಯಂಡ್ ಹಿಂದೆ ಇಲ್ಲಿ ಥ್ರೆಡ್ಸ್ ಇತ್ತು, ನಾನು ಅದನ್ನು ತೆಗೆಸ್ಬಿಟ್ಟು ಉಕ್ಸ್ ಹಾಕ್ಸಿರೋದು. ನಾನು ಸ್ವಲ್ಪ ಲೂಸ್ ಆಗ್ತಿತ್ತು ಅಂತ. ಸೊ ಈ ಥರ ಇದೆ ಬ್ಲೌಸು, ಈ ಥರ ಕಾಣುತ್ತೆ. ಇದು ಶೋಲ್ಡರಿಗೆ ಬರುತ್ತೆ, ಇದು ಸ್ವಲ್ಪ ಸ್ಲೀವ್ಲೆಸ್ಸು. ಆ್ಯಂಡ್ ನೆಕ್ಸ್ಟು ದುಪಟ್ಟನೂ ಅಷ್ಟೇ ಸೆಟ್ಟಲ್ಲೇ ಬಂದಿತ್ತು. ಇದು ಸ್ವಲ್ಪ ಗ್ರ್ಯಾಂಡ್ ಆಗಿದೆ ದುಪಟ್ಟ. ನನಗೆ ಲ್ಯಾವೆಂಡರ್ ಕಲರ್ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡೆ. ಈ ಥರ ಇದೆ ದುಪಟ್ಟ. ಈ ಲೆಹಂಗಾದು ಓವರ್ ಆಲ್ ಕಾಸ್ಟ್ ಬಂದು 25,000 ಆಯಿತು. ಆ್ಯಂಡ್ ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಬ್ಯಾಂಗ್ಳೂರಲ್ಲಿ ಮೈಸೂರು ಉದ್ಯೋಗ ಅಂತ ಇದೆ, ಕಮರ್ಷಿಯಲ್ ಸ್ಟ್ರೀಟಲ್ಲಿ. ಸೊ ಅಲ್ಲಿ ಪರ್ಚೇಸ್ ಮಾಡಿದ್ದು ನಾನಿದು. ತುಂಬ ಹುಡುಕಿ ಫೈನಲಿ ಸಿಕ್ತು ಅಂತ ತೊಗೊಂಡೆ ಅಲ್ಲೇ. ಸೊ ಇಷ್ಟು ನಂದು ಎಂಗೇಜ್ಮೆಂಟ್ ಔಟ್ಫಿಟ್ ಆಯಿತು. ಆ್ಯಂಡ್ ಇದನ್ನು ನಾನು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಡುವಾಗ ಹಾಕೊಂಡಿದ್ದೆ. ಅದಕ್ಕಿಂತ ಮುಂಚೆ ಒಂದು ಶಾಸ್ತ್ರ ಮಾಡಿಸಿದ್ರು. ಸೊ ಅದ್ರ ಸ್ಯಾರಿ ತೋರಿಸ್ತೀನಿ ಇವಾಗ. ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಎಂಗೇಜ್ಮೆಂಟ್ಗೆ ಗ್ರೀನ್ ಹಾಕಬೇಕು ಅಂದ್ಬಿಟ್ಟು ಗ್ರೀನ್ ಕಲರ್ ಸ್ಯಾರಿ ತೊಗೊಂಡಿದ್ದೆ. ಇದು ಪಲ್ಲು ಬರುತ್ತೆ, ಇದು ಸ್ಯಾರಿ. ಇದು ಅಮ್ಮ ಕೊಡಿಸಿದ್ದು, ಅಮ್ಮನ ಮನೆಯಿಂದ ಒಂದು ಕೊಡಿಸ್ಬೇಕು ಅಂತ ಅಮ್ಮ ಕೊಡಿಸಿದ್ದು. ಲೆಹಂಗಾ ಹಸ್ಬೆಂಡ್ ಮನೇಲಿ ಕೊಡಿಸಿದ್ದು. ಸೊ ಇದ್ರ ಕಾಸ್ಟ್ ಬಂದು 25,000 ಆಯಿತು. ಆ್ಯಂಡ್ ಇದ್ರ ಬ್ಲೌಸು ಗ್ರೀನ್ ಕಲರ್. ಇದು ಡಿಸೈನ್ ಈ ಥರ ಇದೆ. ನಾನು ಸ್ವಲ್ಪ ಸಿಂಪಲ್ ಆಗಿರಲಿ ಮತ್ತು ರೀಯೂಸ್ ಥರ ಮಾಡೋ ಥರ ಇರಲಿ ಅಂದ್ಬಿಟ್ಟು ಸಿಂಪಲಾಗೇ ಇಡ್ಸಿದ್ದೀನಿ ಫುಲ್ಲು. ಇಲ್ಲಿಗೆ ಸ್ವಲ್ಪ ವರ್ಕ್ ಮಾಡಿಸಿದ್ದೀನಿ, ಬಿಟ್ಟರೆ ಹಿಂದೆ ಈ ಥರ ಫುಲ್ ಸಿಂಪಲ್ ವರ್ಕು. ಇದನ್ನು ನಾನು ಬ್ಯಾಂಗ್ಳೂರಲ್ಲಿ ಸ್ಟಿಚ್ ಮಾಡಿಸಿದ್ದು. ಇದ್ರ ಕಾಸ್ಟ್ ಬಂದು ಬರೀ ಸ್ಟಿಚಿಂಗ್ ಮತ್ತು ವರ್ಕಿಗೆ 4,000 ಆಯಿತು. ಇದು ಎಂಗೇಜ್ಮೆಂಟ್ ಸ್ಯಾರಿ ಡೀಟೇಲ್ಸ್ ಆಯಿತು. ಇಷ್ಟು ನಂದು ಪ್ರೀ ವೆಡ್ಡಿಂಗ್ದು ಟ್ರೆಡಿಷ್ನಲ್ ಔಟ್ಫಿಟ್. ಇದು ನಾನು ವೇರ್ ಮಾಡಿದ್ದು. ಇದು ಪ್ರೀ ವೆಡ್ಡಿಂಗ್ ಯೂಸ್ ಮಾಡಿದ ಲೆಹಂಗಾ. ನಾನು ಇದು ಫುಲ್ ಕಂಪ್ಲೀಟ್ ಲೆಹಂಗಾ ನಾನು ಸ್ಯಾರೀಸ್ ಟಿಶ್ಯೂ ಸ್ಯಾರಿ ಸ್ಟಿಚ್ ಮಾಡಿಸಿರೋದು. ಓವರ್ ಆಲ್ ಸ್ಯಾರಿ ಇದು ಜಸ್ಟ್ 2,000 rupees ಆಯಿತು. ಅದನ್ನು ತೊಗೊಂಡು ಸ್ಟಿಚ್ ಮಾಡಿಸಿದ್ದು. ಆ್ಯಂಡ್ ಇದು ಬ್ಲೌಸು, ಇದು ಅಷ್ಟೇ ಸ್ಯಾರಿಲಿ ಬ್ಲೌಸ್ ಪೀಸ್ ಬಂದಿತ್ತು, ಅದ್ರಲ್ಲಿ ಸ್ಟಿಚ್ ಮಾಡಿಸಿದ್ದು. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ನಾನು ಇಲ್ಲಿ ನೆಟ್ಟೆಡ್ ಕೊಡಿಸಿದ್ದೀನಿ. ಆ್ಯಂಡ್ ಇದು ಬಾರ್ಡರು, ಸ್ಯಾರಿದು ಬಾರ್ಡರ್ ಇತ್ತು. ಸೊ ಅದನ್ನು ಇಲ್ಲಿ ಯೂಸ್ ಮಾಡಿಸಿದ್ದೀನಿ. ಆ್ಯಂಡ್ ಇದು ಕಂಪ್ಲೀಟ್ಲಿ ಫುಲ್ಲು ಥ್ರೆಡ್ ವರ್ಕು ಮತ್ತು ಬೀಡ್ಸ್ ಹಾಕ್ಸಿದ್ದೀನಿ. ಆ್ಯಂಡ್ ಇದರಲ್ಲಿ ಸ್ವಲ್ಪ ಈ ಕಲರ್ದು ಹೈಲೈಟ್ ಮಾಡಿಸಿದ್ದೀನಿ. ಸೊ ಸ್ವಲ್ಪ ಎಲ್ಲ ಪಿಂಕ್ ಅದೇ ಹೈಲೈಟ್ ಆಗಲ್ಲ ಅಂತ ಈ ಕಲರಲ್ಲಿ ಹೈಲೈಟ್ ಮಾಡಿಸಿದ್ದೀನಿ. ಆ್ಯಂಡ್ ಇದಕ್ಕೆ ದುಪಟ್ಟ ಬಂದು ಇದು ಅಷ್ಟೇ ಟಿಶ್ಯೂ ದುಪಟ್ಟ. ಇದ್ರ ಕಂಪ್ಲೀಟ್ ಔಟ್ಫಿಟ್ ನಾನು ಈ ಕಡೆ ಹಾಕ್ತೀನಿ, ನೋಡ್ಬೋದು. ಇದು ಓವರ್ ಆಲ್ ಸ್ಟಿಚಿಂಗಿಗೆ ಇದು ಬರೀ ವೇಲಿಗೆ ನನಗೆ 550 ಆಯಿತು. ಆ್ಯಂಡ್ ಇದು ಓವರ್ ಆಲ್ ಫುಲ್ ಸ್ಟಿಚ್ ಮಾಡಿಸಿದ್ದಕ್ಕೆ 4,500 rupees ಆಯಿತು. ಸೊ ಟೋಟಲ್ ಪ್ರೈಸ್ ಬಂದು ಇದ್ರದ್ದು ಎಲ್ಲ ಸೇರಿ 5,000 ಬಿತ್ತು ನನಗೆ, ಸ್ಯಾರಿ ಸಪ್ರೇಟು. ಸೊ ಇಷ್ಟು ನಂದು ಪ್ರೀ ವೆಡ್ಡಿಂಗ್ ಔಟ್ಫಿಟ್. ಈ ಸ್ಯಾರಿ ಬಂದುಬಿಟ್ಟು ನಾನು ದೇವಸ್ಥಾನಕ್ಕೆ ಮಾಲೆ ಹಾಕ್ಸ್ಕೊಳಕ್ಕೆ ಹೋದಾಗ ತೊಗೊಂಡಿದ್ದು ಸ್ಯಾರಿ. ಸಿಂಪಲ್ ಆಗಿರಲಿ ಅಂದ್ಬಿಟ್ಟು ತೊಗೊಂಡೆ. ಈ ಕಲರ್ ಕಾಂಬಿನೇಷನ್ಗೋಸ್ಕರ ಹುಡುಕಿ ತೊಗೊಂಡಿದ್ದು. ಪಿಂಕ್ ಬಾರ್ಡರು ಮತ್ತು ಬ್ಲೂ ಸ್ಯಾರಿ, ಪಲ್ಲೂ ಸೇಮ್ ಪಿಂಕ್ ಕಲರ್ ಬರುತ್ತೆ. ಸೊ ದೇವಸ್ಥಾನಕ್ಕಲ್ವಾ ಅಂದ್ಬಿಟ್ಟು ಸಿಂಪಲ್ ಆಗಿ ತೊಗೊಂಡೆ. ಇದ್ರ ಕಾಸ್ಟ್ ಬಂದು ಜಸ್ಟ್ 3,000 ಅಷ್ಟೇ. ಇಲ್ಲೇ ಹಾಸನ್ ಮಧು ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಆ್ಯಂಡ್ ಬ್ಲೌಸು ನಾನು ಪರ್ಟಿಕ್ಯುಲರ್ ಆಗಿದ್ದೆ. ಸೊ ಮದುವೆ ಬ್ಲೌಸ್ ಎಲ್ಲನೂ ಡಿಫ್ರೆಂಟಾಗಿ ಹೊಲಿಸ್ಬೇಕು ಅಂತ. ಸೊ ಇದನ್ನು ಡಿಫ್ರೆಂಟಾಗಿ ಹೊಲಿಸಿದೆ. ಸೊ ಇವಾಗ ಹಾಗೆ ಸ್ವಲ್ಪ ನನ್ನ ಮದುವೆ ಟೈಮಲ್ಲಿ ಸ್ವಲ್ಪ ಟ್ರೆಂಡಿಂಗ್ ಇತ್ತು ಇದು. ಈ ಥರ ಇಲ್ಲಿ ಟೈ ಮಾಡೋದು ಯಾವ ಥರ ಬರುತ್ತೆ ಅಂದರೆ
ಇಟ್ಕೊಂಡು ಇದು ಇಲ್ಲಿ ಟೈ ಬರುತ್ತೆ. ಸೊ ಇದು ಬ್ಲೌಸ್, ಇಲ್ಲಿ ಸ್ವಲ್ಪ ಓಪನ್ ಬರುತ್ತೆ ಆ್ಯಂಡ್ ಇಲ್ಲಿ ಬಾರ್ಡರ್ ಕೊಟ್ಟು ತುಂಬ ಚೆನ್ನಾಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ನನ್ನ ವೆಡ್ಡಿಂಗ್ ಬ್ಲೌಸಸ್ ಎಲ್ಲ ನಾನು ಸ್ಟಿಚ್ ಮಾಡಿಸಿದ್ದು ಹರಿತ್ವಾ ಡಿಸೈನರ್ ಸ್ಟುಡಿಯೋದಲ್ಲಿ. ಸೊ ನಾನು ಅವ್ರಿಗೆ ಹೇಳಿದ್ದೆ ಹೆಂಗೆ ಡಿಫ್ರೆಂಟಾಗಿ ಬೇಕು ಅಂತ. ಸೊ ಅದಕ್ಕೆ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊತಿದ್ದಾರೆ, ಸಿಂಪಲ್ ಸ್ಯಾರಿ ಆಗಿರೋದ್ರಿಂದ. ಇದು ಮೆಹಂದಿ ಔಟ್ಫಿಟ್ಟು. ಇದು ಟಿಶ್ಯೂ ಥರ ಬರುತ್ತೆ ಸ್ವಲ್ಪ. ನಾನು ಆನ್ಲೈನಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಮೇಲೆ ಎಲ್ಲೂ ನಂಗೆ ಅಷ್ಟು ಸೂಟ್ ಆಗಲಿಲ್ಲ ಕಲರ್ಸ್ ಎಲ್ಲ. ಸೊ ಹಂಗಾಗಿ ಮೆಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿಸಿದ್ದು. ಆ್ಯಂಡ್ ಇದ್ರದ್ದು ಏನು ಅಂದರೆ ಫುಲ್ ಮೆಹಂದಿ ಔಟ್ಫಿಟ್ ಆಗಿರೋದ್ರಿಂದ 3/4 ಥರ ಹೊಲಿಸ್ಕೊಂಡಿದ್ದೆ. ಸೊ ಕಾಲಿಗೆಲ್ಲ ಹಾಕ್ಸ್ಕೋಬೇಕಾದ್ರೆ ಮೆಹಂದಿ ಆಗಬಾರ್ದು ಅಂತ. ಇದು ನಾನು ಹೊಲಿಸಿದ್ದು ಇಲ್ಲ ಹಾಸನ ಸ್ಟಿಚ್ ಮಾಡಿಸಿದ್ದು. ಇದು ಒಂದು ಸ್ಟಿಚ್ಗೆ ಕಾಸ್ಟ್ ಬಂದು ಜಸ್ಟ್ 1000 ರುಪೀಸಲ್ಲಿ ಆಯ್ತು ಇದು. ಆ್ಯಂಡ್ ಮೆಟೀರಿಯಲ್ಗೆ ಸ್ವಲ್ಪ ಜಾಸ್ತಿ ಇತ್ತು, 1 ಮೀಟರ್ಗೆ 750 ಎಷ್ಟು ಆಯಿತು. ಸೊ ಮತ್ತೆ ನಾನು ರೀಯೂಸ್ ಮಾಡ್ಬೋದು, ಅನಾರ್ಕಲಿ ಥರ ಆಗಿಬಿಟ್ಟು ನಾನು ಹೊಲಿಸ್ಕೊಂಡಿದ್ದು. ಸೊ ಇಷ್ಟು ನಂದು ಮೆಹಂದಿ ಔಟ್ಫಿಟ್. ನೆಕ್ಸ್ಟು ಆ್ಯಕ್ಚುಲಿ ಹಲ್ದಿದ್ದು ನನ್ನ ಹತ್ರ ಬಟ್ಟೆ ಇಟ್ಕೊಳಂಗಿಲ್ಲ ನಾನು, ಹಂಗಾಗಿ ಅದ್ರ ಡ್ರೆಸ್ ಇಲ್ಲ ನನ್ನ ಹತ್ರ. ಇಲ್ಲಿ ಫೋಟೋ ಹಾಕಿರ್ತೀನಿ ನೋಡ್ಬೋದು ನೀವು. ಅದನ್ನ ನಾನು ಅದು ಅಷ್ಟೇ ಸೇಮ್ ಮೆಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿಸಿದ್ದಕ್ಕೆ ಅರೌಂಡ್ 1000 ರುಪೀಸ್ ಆಯಿತು. ಮೆಟೀರಿಯಲ್ ಏನೊಂದು ಮೀಟರ್ಗೆ 250 ಸಮಥಿಂಗ್ ಆಯಿತು ಅಷ್ಟೇ. ನೆಕ್ಸ್ಟು ಮನೆಯಿಂದ ಚೌಟ್ರಿಗೆ ಹೋಗ್ಬೇಕಾದ್ರೆ ಹಾಗೂ ಒಂದು ಸ್ಯಾರಿ ಹಾಕಿದ್ದೆ. ಅದನ್ನ ಆಲ್ರೆಡಿ ನಾನು ಪ್ರೀವಿಯಸ್ ವ್ಲಾಗಲ್ಲಿ ತೋರಿಸ್ತಿದ್ದೀನಿ, ಮೈಸೂರು ಸಿಲ್ಕ್ ಸ್ಯಾರಿ ವ್ಲಾಗಲ್ಲಿ. ಸೊ ಮತ್ತೆ ತೋರ್ಸೋದು ಬೇಡ ಅಂದ್ಬಿಟ್ಟು ನಾನು ಇಲ್ಲಿ ತೋರಿಸ್ತಾ ಇಲ್ಲ. ಅದ್ರದ್ದು ಫೋಟೋ ಇಲ್ಲಿ ಹಾಕಿರ್ತೀನಿ. ಆ ವ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ಚೆಕ್ಔಟ್ ಮಾಡಿ. ಸೊ ಅದಾದಮೇಲೆ ನೆಕ್ಸ್ಟು ಬಳೆಶಾಸ್ತ್ರ. ಸೊ ಬಳೆಶಾಸ್ತ್ರಕ್ಕೆ ನಾನು ಆ್ಯಕ್ಚುಲಿ ಮುಹೂರ್ತಕ್ಕೆ ರೆಡ್ ಕಲರ್ ಸ್ಯಾರಿ ತೊಗೋಬೇಕು ಅಂತ ಇದ್ದೆ, ಬಟ್ ಇಬ್ಬರು ಮನೇಲೂ ಬೇಡ ಅಂತ ಅಂದರು. ಹಾಗಾಗಿ ಮೆಹಂದಿಗೆ ಸಾರಿ ಬಳೆಶಾಸ್ತ್ರಕ್ಕಾದರೂ ಆಗುತ್ತೆ ಅಂದ್ಬಿಟ್ಟು ಬಳೆಶಾಸ್ತ್ರಕ್ಕೆ ನಾನು ರೆಡ್ ಕಲರ್ ತೊಗೊಂಡೆ ಸ್ಯಾರಿ. ಸೊ ಇದು ರೆಡ್ ವಿತ್ ಪರ್ಪಲ್ ಬಾರ್ಡರು. ಪಲ್ಲು ಬಂದುಬಿಟ್ಟು ಲ್ಯಾವೆಂಡರ್ ಇದೆ ಅದನ್ನು. ಸೊ ನನ್ನ ಮೇನ್ ಮುಹೂರ್ತಕ್ಕೆ ಯಾಕೆ ಬೇಡ ರೆಡ್ಡು ಅಂದರು ಅಂದರೆ, ಸೊ ಇವಾಗ ನನ್ನ ಮುಹೂರ್ತಕ್ಕೆ ಡಾರ್ಕ್ ಕಲರ್ ಆಗಿಬಿಟ್ರೆ ರಿಸೆಪ್ಷನ್ಗೆ ನಮ್ಮದು ಸೇಮ್ ಡೇ ರಿಸೆಪ್ಷನ್ ಇತ್ತು, ಮತ್ತೆ ರಿಸೆಪ್ಷನ್ಗೆ ಲೈಟ್ ಕಲರ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ, ಮತ್ತೆ 2 ಡಾರ್ಕ್ ಆದರೆ ಅದು ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಅದೊಂದೇ ರೀಸನ್ಗೆ ಇಬ್ಬರು ಮನೇಲೂ ಬೇಡ ಅಂದರು. ಸೊ ಹಂಗಾಗಿ ನಾನು ಅದನ್ನು ಒಪ್ಕೊಂಡು ಹುಡುಕಿದ್ವಿ, ಸಿಕ್ಕಲಿಲ್ಲ. ಸೊ ಹಂಗಾಗಿ ನಾನು ಬೇಡ ಅಂದ್ಬಿಟ್ಟು ರೆಡ್ ಕಲರ್ ಇದಕ್ಕೆ ಬಳೆಶಾಸ್ತ್ರಕ್ಕಾಗಲಿ ಅಂತ ತೊಗೊಂಡೆ. ಆ್ಯಂಡ್ ಬ್ಲೌಸ್ ಬಂದು ಈ ಥರ ಇದೆ. ಇದನ್ನೂ ಅಷ್ಟೇ ನಾನು ತುಂಬ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ನೋಡಿ ಮಾಡಿಸ್ಕೊಂಡಿದ್ದು. ಫ್ರಂಟು ಇಲ್ಲಿ ಫ್ಲವರ್ಸ್ ಬಂದಿದೆ ಆ್ಯಂಡ್ ಇಲ್ಲಿ ರೆಡ್ಡಲ್ಲಿ ನೋಡಿ ಹೈಲೈಟ್ ಮಾಡಿ ಪಾಪ ಮಧ್ಯದಲ್ಲಿ ಪರ್ಪಲ್ ಇಟ್ಟಿದ್ದಾರೆ. ಸೊ ಇದು ಫುಲ್ ಲೈಟ್ ಕಲರ್ ಬ್ಲೌಸ್ ಆಗಿರೋದ್ರಿಂದ ರೆಡ್ ಕಲರ್ ಇರಲಿ ಅಂದ್ಬಿಟ್ಟು ರೆಡ್ ಕಲರಲ್ಲಿ ಹೈಲೈಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ಸಿಂಪಲ್ ಆಗಬಾರ್ದು ಅಂದ್ಬಿಟ್ಟು ಸೈಡಲ್ಲಿ ಈ ಥರ ಸ್ಮಾಲ್ ಬುಟ್ಟಾಸ್ ಇಟ್ಟಿದ್ದಾರೆ ಆ್ಯಂಡ್ ಹಿಂದೆ ಫ್ಲವರ್ ಬುಟ್ಟ ಇಟ್ಟಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಸೊ ಇಲ್ಲೆಲ್ಲ ಇಟ್ಟು ಮತ್ತೆ ಫುಲ್ ಜಿಗೆ ಆಗುತ್ತೆ ಅಂದ್ಬಿಟ್ಟು ಅವ್ರು ಪ್ಲ್ಯಾನ್ ಮಾಡಿ ಇಲ್ಲಿ ಸ್ಮಾಲ್ ಆಗಿಟ್ಟು ಇಲ್ಲಿ ದೊಡ್ಡದಾಗಿ ಇಟ್ಟಿದ್ದಾರೆ. ಇಷ್ಟು ನಂದು ಓವರಾಲ್ ಬ್ಲೌಸ್ ಆ್ಯಂಡ್ ಸ್ಯಾರಿ ಕಾಸ್ಟ್ ಬಂದು ಇದು 16,500 ಸಮಥಿಂಗ್. ಸೊ ಇದು ನಾನು ಪರ್ಚೇಸ್ ಮಾಡಿದ್ದು ಮೈಸೂರಲ್ಲಿ KSIC ಸಿಲ್ಕ್ ಸ್ಯಾರೀಸಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಇಷ್ಟು ನಂದು ಬಳೆಶಾಸ್ತ್ರ ಸ್ಯಾರಿ. ಸೊ ನೆಕ್ಸ್ಟ್ ಔಟ್ಫಿಟ್ ಬಂದು ನಂದು ಸಂಗೀತ ಔಟ್ಫಿಟ್. ಸೊ ಇದ್ರ ಹಿಂದೆ ದೊಡ್ಡ ಹಿಸ್ಟ್ರಿನೇ ಇದೆ. ಇದ್ರ ಬಗ್ಗೆ ಆಲ್ರೆಡಿ ನಾನು ಇನ್ನೊಂದು ಬ್ಲಾಗ್ ಮಾಡಿದ್ದೀನಿ, ಅದರಲ್ಲಿ ಹೋಗಿ ಚೆಕ್ ಮಾಡ್ಬೋದು ನೀವು. ಇಲ್ಲಿ ಸುಮ್ಮನೆ ಹಂಗೆ ಸಿಂಪಲಾಗಿ ಹೇಳ್ತೀನಿ. ಸೊ ಇದು ನಾನು ಫಸ್ಟು ರೆಂಟಿಗೆ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ, ಬಟ್ ಅಲ್ಲಿ ರೆಂಟ್ ಕಾಸ್ಟ್ ಎಲ್ಲ ಕೇಳಿದಾಗ 5,000 ರೇಂಜಲ್ಲಿ ಹೇಳಿದ್ರು. ಸೊ ಅದೇ ಯಾಕೆ ನಾನು ರೆಡಿಮೇಡೇ ತೊಗೋಬಾರ್ದು ಅಂದ್ಬಿಟ್ಟು ರೆಡಿನೂ ಹುಡುಕ್ತೆ, ಬಟ್ ಅದೇ ಅದು ನನಗೆ ಇಷ್ಟ ಆಗಲಿಲ್ಲ. ಆಮೇಲೆ ಓಕೆ ಫೈನ್, ಯಾಕೆ ಸ್ಟಿಚ್ ಮಾಡಿಸ್ಬಾರ್ದು ಅದೇ ದುಡ್ಡಲ್ಲಿ ಅಂದ್ಬಿಟ್ಟು ಸ್ಟಿಚ್ ಮಾಡಿಸಿದ್ದು. ಆ್ಯಂಡ್ ಇದ್ರ ಮೆಟೀರಿಯಲ್ ಎಲ್ಲ ತೊಗೊಂಡಿದ್ದು ಅದೇ ಇನ್ನೊಂದು ಬ್ಲಾಗಲ್ಲಿದೆ, ಅದರಲ್ಲಿ ಹೋಗಿ ಚೆಕ್ ಮಾಡಿ ಬೇಕಾದ್ರೆ ನಾನು ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಇದು ಈ ಫ್ಲವರ್ಸ್ ಇಂದು ಸಪ್ರೇಟ್ ಮೆಟೀರಿಯಲ್ಲು ಆ್ಯಂಡ್ ಈ ಶೈನಿಂಗ್ ನೆಟ್ಟು ಸಪ್ರೇಟ್ ಮೆಟೀರಿಯಲ್ಲು. ಇದನ್ನು ಕಟ್ ಮಾಡಿಸಿ ಈ ಪೋರ್ಷನಲ್ಲಿ ಹಾಕಿ ಆ್ಯಂಡ್ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ಸೈಡ್ ಪಾರ್ಟು. ಸೊ ಇದೇ ಮೆಟೀರಿಯಲ್ ಫುಲ್ ಹೊಲಿಸಿದ್ರೆ ಅದು ಕಾಮನ್ ಟೈಪ್ ಆಗೋದು. ಸೊ ನಾನು ಬ್ರೈಡ್ ಆಗಿರೋದ್ರಿಂದ ನಿಮಗೆ ಹೈಲೈಟಾಗಿ ಕಾಣಲಿ ಅಂದ್ಬಿಟ್ಟು ನನ್ನ ಡಿಸೈನರು ಇಲ್ಲಿಗೆ ಸೈಡಿಗೆ ಹೈಲೈಟ್ ಮಾಡಿದ್ದಾರೆ ಜಾಸ್ತಿ. ಆ್ಯಂಡ್ ಇಲ್ಲಿ ತೋಳು ನೋಡ್ಬೋದು ನೀವು, ಈ ಥರ ಫ್ರಿಲ್ಸ್ ಮಾಡಿಸಿದ್ದಾರೆ. ಸೊ ಸ್ವಲ್ಪ ಹೈಲೈಟ್ ಆಗಿರಲಿ ಅಂತ. ಆ್ಯಂಡ್ ಇದು ಕೈಗೆ ಇಷ್ಟು ವೇಲ್ ಥರ ಬರುತ್ತೆ ಇಷ್ಟು. ಆ್ಯಂಡ್ ಈ ಕಡೆನೂ ಅಷ್ಟೇ ಆ ಥರನೇ ಬರುತ್ತೆ. ಆ್ಯಂಡ್ ಹಿಂದೆ ಪ್ರಿನ್ಸಸ್ ಗೌನ್ ಥರ ಈ ಥರ ಹತ್ರ ಇದು ಮಾಡಿಸಿದ್ದೀನಿ. ಮೆಟೀರಿಯಲ್ಲು ಸ್ಟಿಚ್ಚಿಂಗು ಓವರಾಲ್ ಎಲ್ಲ ಸೇರಿಸಿ ನನಗೆ 6,000 ಆಯಿತು ಅಷ್ಟೇ. ಸೊ ಹಂಗಾಗಿ ನಾನು ಡಿಸೈಡ್ ಮಾಡಿಕೊಂಡು ನನ್ನ ಡಿಸೈನರೇ ನನಗೆ ಐಡಿಯಾ ಕೊಟ್ಟಿದ್ದು ಹೊಲಿಸ್ಕೊಬೇಡಿ ನೀವೇನೆ ಅಂತ. ಸೊ ಹಂಗಾಗಿ ನಂದು ಇದು ಸಂಗೀತ ಔಟ್ಫಿಟ್ ಡೀಟೇಲ್ಸ್. ನೆಕ್ಸ್ಟ್ ಬಂದು ಮೇನ್ ಇವೆಂಟು ನನ್ನ ಮುಹೂರ್ತದ ಸ್ಯಾರಿ. ಇದು ನೋಡ್ಬೋದು ನೀವು, ಗೋಲ್ಡಲ್ಲಿ ತೊಗೊಂಡಿದ್ದೀನಿ. ಗೋಲ್ಡ್ ವಿತ್ ಗ್ರೀನಿಶ್ ಬಾರ್ಡರ್ ಬರುತ್ತೆ. ಸೊ ಇದು ಪಲ್ಲು. ಸೊ ನನ್ನ ಮೇನ್ ಕಾನ್ಸೆಪ್ಟ್ ಏನಿದೆ ಅಂದರೆ ಮತ್ತೆ ರಿಯೂಸ್ ಮಾಡೋ ಥರ ಮಾಡಬೇಕಿತ್ತು, ಅದಕ್ಕೆ ನನ್ನ ಕುಚ್ಚು ಅಷ್ಟೇ ಜಾಸ್ತಿ ಏನೂ ಮಾಡಿಸಿಲ್ಲ. ಬೇಬಿ ಕುಚ್ಚು, ನಾರ್ಮಲ್ ಬೇಬಿ ಕುಚ್ಚು ಹಾಕ್ಸಿದ್ದೀನಿ. ಆ್ಯಂಡ್ ಸ್ಯಾರಿಲಿ ಇಲ್ಲಿ ಪ್ಯಾರೆಟ್ಸ್ ಇದೆ, ಪಿಕಾಕ್ಸ್ ಇದೆ.
ಸೊ ಮುಹೂರ್ತಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಹೈಲೈಟ್ ಆಗಿರಲಿ ಅಂತ ಈ ಥರ ತೊಗೊಂಡಿದ್ದೀನಿ. ಸೊ ಇದ್ರ ಬ್ಲೌಸ್ ಬಂದು ಇದೊಂದು ನಾನು ಸಪ್ರೇಟಾಗಿ ಅಂತರ್ಯಾದಲ್ಲಿ ಸ್ಟಿಚ್ ಮಾಡಿಸಿದ್ದು. ಇದು ಅಷ್ಟೇ ಫುಲ್ ಬ್ಲೌಸ್ ಜಿಗಿ ಬೇಡ ಅಂದ್ಬಿಟ್ಟು ನಾನು ಸಿಂಪಲಾಗೆ ಮಾಡಿಸಿದ್ದೀನಿ. ಫ್ರಂಟು ಈ ಥರ ಬರುತ್ತೆ. ಸೊ ಇಲ್ಲೆಲ್ಲ ಬುಟ್ಟ ಸಿಕ್ಕಿದ್ದಾರೆ. ಆ್ಯಂಡ್ ಇಲ್ಲಿ ಮೇಯ್ನ್ ಇರೋದೇ ಇಲ್ಲಿ ತೋಳಲ್ಲಿ. ಸೊ ಇಲ್ಲಿ ಪಿಕಾಕ್ ಶೇಪಲ್ಲಿ ಮಾಡಿಸಿದ್ದೀನಿ. ಅವರೇ ಸಜೆಷನ್ ಕೊಟ್ಟರು ನನಗೆ ಈ ಥರ. ಆ್ಯಂಡ್ ಇಲ್ಲಿ ನನ್ನ ಸ್ಯಾರಿಲಿ ನೋಡ್ಬೋದು ನೀವು ಲ್ಯಾವೆಂಡರ್ ಕಲರ್ಸ್ ಇದೆ ಪಕ್ಷಿಗೆಲ್ಲ. ಸೊ ಹಂಗಾಗಿ ಇಲ್ಲಿ ಲ್ಯಾವೆಂಡರ್ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ತೋಳಿಗೂ ಅಷ್ಟೇ ಬಾರ್ಡರ್ ಇತ್ತು. ಆ್ಯಂಡ್ ಇಲ್ಲೂ ಜಾಸ್ತಿ ಜಿಗಿ ಬೇಡ ಅಂದ್ಬಿಟ್ಟು ಸಿಂಪಲ್ ಆಗಿರಲಿ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಬೀಟ್ಸ್ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಸ್ವಲ್ಪ ವರ್ಕ್ ಮಾಡಿಸಿದ್ದಾರೆ. ಆ್ಯಂಡ್ ಹಿಂದೆ ಫ್ರಂಟ್ ಈ ಥರ ಬಂದಿದೆ ವಿ ಶೇಪಲ್ಲಿ. ಆ್ಯಂಡ್ ಬ್ಯಾಕ್ ಈ ಥರ ಬಂದಿದೆ. ಇದು ಫುಲ್ ಥ್ರೆಡ್ ಮತ್ತು ನಾಟ್ ವರ್ಕಲ್ಲಿ ಮಾಡ್ತಿದ್ದಾರೆ. ಇಲ್ಲೂ ಅಷ್ಟೇ ಬುಟ್ಟಾಸ್ ಒಂದು ಗೋಲ್ಡ್ ಮತ್ತು ಒಂದು ಲ್ಯಾವೆಂಡರ್ಲ್ಲಿ ಹಾಕಿದ್ದಾರೆ ಸ್ವಲ್ಪ ಕಾಂಟ್ರಾಸ್ಟ್ ಆಗಿರಲಿ ಅಂತ. ಸೊ ಇಷ್ಟು ನಂದು ಬ್ಲೌಸು. ಇದ್ರದ್ದು ಅಷ್ಟೇ ನನ್ನ ಒಂದು ಕಂಪ್ಲೀಟ್ ಬ್ಲಾಗ್ ಮಾಡಿದ್ದೀನಿ ಬರೀ ಬ್ಲೌಸ್ ಬಗ್ಗೆ. ಸೊ ಅದನ್ನು ನೀವು ನೋಡ್ಬೋದು, ಅದನ್ನು ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಈ ಸ್ಯಾರಿ ಕಾಸ್ಟ್ ಬಂದು ಇದನ್ನು ಅಷ್ಟೇ ನಾನು ಮೈಸೂರಲ್ಲಿ ತೊಗೊಂಡಿದ್ದು ಸುದರ್ಶನ್ ಸಿಲ್ಕ್ ಸ್ಯಾರೀಸಲ್ಲಿ. ಇದ್ರ ಕಾಸ್ಟ್ ಬಂದು 20,000 ಆಯಿತು. ಸೊ ಮುಹೂರ್ತಕ್ಕೆ ಇದು ಹುಡುಗನ ಮನೇಲಿ ಕೊಡಿಸಿದ್ದು, ನನಗೆ ಮುಹೂರ್ತಕ್ಕೆ ಅವರೇ ಕೊಡಿಸ್ಬೇಕು ಅಂತ. ಸೊ ಇದನ್ನು ಹುಡುಗನ ಮನೇಲಿ ಕೊಡಿಸಿದ್ದು. ಸೊ ಇಷ್ಟು ನಂದು ಮುಹೂರ್ತದ ಸ್ಯಾರಿ. ನೆಕ್ಸ್ಟ್ ಇನ್ನೊಂದು ಮೇನ್ ಇವೆಂಟು ನನ್ನ ರಿಸೆಪ್ಷನ್ ಸ್ಯಾರಿ. ತುಂಬ ಹುಡುಕಿ ತೊಗೊಂಡಿದ್ದು. ಸೊ ನೋಡ್ಬೋದು ಇದು ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಫುಲ್ ರಿಚ್ಚಾಗಿ ಕಾಣುತ್ತಿದೆ. ಪಲ್ಲುನೂ ಅಷ್ಟೇ ಗ್ರೀನಲ್ಲಿದೆ. ಆ್ಯಂಡ್ ಇದಕ್ಕೂ ಅಷ್ಟೇ ನಾನು ನಾರ್ಮಲ್ ಪೀಕ್ ಕುಚ್ಚಾಕ್ಸಿದ್ದೀನಿ, ಯಾವುದಕ್ಕೂ ನಾನು ಬೇರೆ ಕುಚ್ಚಾಕ್ಸಿಲ್ಲ, ಇದು ಚೆನ್ನಾಗಿ ಕಾಣಲ್ಲ ಅಂತ. ಸೊ ಇದು ಸ್ಯಾರಿ ಆಯಿತು. ನೆಕ್ಸ್ಟ್ ಬ್ಲೌಸಲ್ಲಿ ನನಗೆ ತುಂಬ ಪ್ರಾಬ್ಲಮ್ ಆಯಿತು. ಯಾಕೆ ಅಂದರೆ ಬ್ಲೌಸಲ್ಲಿ ನನಗೆ ಫುಲ್ ಈ ಥರ ಮೆಟೀರಿಯಲ್ ಸಿಕ್ಕಿದ್ದು. ನನಗೆ ಬ್ಲೌಸ್ ಫುಲ್ ಈ ಥರ ಇತ್ತು. ಸೊ ಹಂಗಾಗಿ ನಾನು ಎಕ್ಸ್ಟ್ರಾ ಮೆಟೀರಿಯಲ್ ತರಿಸಿ ಸ್ಟಿಚ್ ಮಾಡಿಸಿದ್ದು. ಇದು ಅಷ್ಟೇ ಎಕ್ಸ್ಟ್ರಾ ಮೆಟೀರಿಯಲ್ಲು. ಇಲ್ಲಿಗೆ ಪರಿ ಪಿಂಕು ಆ್ಯಂಡ್ ಇದು ಎಕ್ಸ್ಟ್ರಾ ಮೆಟೀರಿಯಲ್. ಆ್ಯಂಡ್ ಇದು ಸ್ಯಾರಿಲೇ ಇತ್ತು, ಸ್ಯಾರಿ ಬಾರ್ಡರು. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಇಷ್ಟು ಬೀಟ್ಸ್ ಹಾಕಿ ಮಾಡಿದ್ದಾರೆ ಫುಲ್ ನಾಟ್ ವರ್ಕಲ್ಲಿ. ಫ್ರಂಟ್ ಇಷ್ಟು ಮಾತ್ರ ಹೈಲೈಟ್ ಮಾಡಿದ್ದಾರೆ, ಈ ಕಡೆ ಸುಮ್ಮನೆ ಕಾಣಲ್ಲ ಅಂದ್ಬಿಟ್ಟು ಜಸ್ಟ್ ಈ ಕಡೆ ಪಾರ್ಟ್ ಮಾತ್ರ ಹೈಲೈಟ್ ಮಾಡಿದ್ದಾರೆ. ಆ್ಯಂಡ್ ತೋಳಲ್ಲೂ ಅಷ್ಟೇ ಫುಲ್ ಇಲ್ಲಿ ಮಾಡಿಸಿದ್ರು ವೇಸ್ಟು. ಆಲ್ಮೋಸ್ಟ್ ಎಲ್ಲ ಫುಲ್ ಈ ಥರ ಡಿಸೈನ್ಸ್ ಇದೆ. ಸೊ ಹಂಗಾಗಿ ಕೆಳಗಡೆ ಮಾತ್ರ ಈ ಬಟ್ಟೆ ಕ್ಲಾತ್ನ ಕೊಟ್ಟು ಅದ್ರ ಮೇಲೆ ವರ್ಕ್ ಮಾಡಿಸಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡು ಅಷ್ಟೇ ನಾರ್ಮಲ್ ಈ ಥರ ವರ್ಕ್ ಕೊಟ್ಟಿದ್ದಾರೆ. ಸೊ ಈ ಥರ ಇದ್ದರೆ ಫುಲ್ ಬ್ಲೌಸ್ ಫುಲ್ ಚೆನ್ನಾಗಿ ಕಾಣಲ್ಲ. ಇಷ್ಟೊಂದು ದುಡ್ಡು ಕೊಟ್ಟು ಸ್ಯಾರಿ ತೊಗೊಂಡು ಬ್ಲೌಸ್ ಚೆನ್ನಾಗಿ ಬರಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅವರೇ ಸಜೆಸ್ಟ್ ಮಾಡಿ ಈ ಥರ ಮೆಟೀರಿಯಲ್ ಸಜೆಸ್ಟ್ ಮಾಡಿದ್ರು. ಆ್ಯಂಡ್ ಈ ಸೀರೆ ಬ್ಲೌಸ್ನು ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ನನಗೆ ಕಾಂಪ್ಲಿಮೆಂಟ್ರಿ ಆಗಿ ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ರು. ಸೊ ಈ ಥರ ಇದ್ದಿದ್ದು ಬ್ಲೌಸು ಸ್ಲೀವ್ಲೆಸ್ ಆಗಿ ಅದರಲ್ಲೇ ಅಡ್ಜಸ್ಟ್ ಮಾಡಿ ಕಾಂಪ್ಲಿಮೆಂಟ್ರಿ ಬ್ಲೌಸ್ ಹೇಳ್ಕೊಟ್ರು. ನಾನೆಲ್ಲ ಅಲ್ಲೇ ಹೊಲಿಸಿದ್ಕೆ. ಇದು ಅಷ್ಟೇ ಹರಿದ್ವಾರ್ ಡಿಸೈನರ್ ಸ್ಟುಡಿಯೋಸಲ್ಲಿ ಹೊಲಿಸಿದ್ದು. ಸೊ ಇದು ಸ್ಯಾರಿ ಕಾಸ್ಟ್ ಬಂದು 37,000 ಸಮಥಿಂಗ್ ಆಯಿತು. ಇದು ಅಷ್ಟೇ ಮೈಸೂರಲ್ಲಿ ತೊಗೊಂಡಿದ್ದು ಸುದರ್ಶನ್ ಸಿಲ್ಕ್ ಸ್ಯಾರೀಸಲ್ಲಿ ತೊಗೊಂಡಿದ್ದು. ಸೊ ಇಷ್ಟು ನಂದು ರಿಸೆಪ್ಷನ್ ಸ್ಯಾರಿ. ನೆಕ್ಸ್ಟ್ ನಂದು ಬೀಗೃಟದ ಸ್ಯಾರಿ ಈ ಥರ ಇದೆ. ಇದು ಎಲ್ಲೋ ಆ್ಯಂಡ್ ವಿತ್ ಕ್ರೀಮ್ ಕಲರ್ ಬಾರ್ಡರು. ಆ್ಯಂಡ್ ಪಲ್ಲುನು ಅಷ್ಟೇ ಕ್ರೀಮಲ್ಲಿ ಬಂದಿದೆ. ಇದಕ್ಕೂ ಅಷ್ಟೇ ನಾರ್ಮಲ್ ಬೇಬಿ ಕುಚ್ ಹಾಕ್ತಿದ್ದೀನಿ. ಆ್ಯಂಡ್ ಇದು ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ, ಇಲ್ಲಿ ಗೋಲ್ಡ್ ವರ್ಕ್ ಇದೆ. ಸೊ ಇದು ಬ್ಲೌಸ್ ಬಂದು ಕ್ರೀಮ್ ಕಲರಲ್ಲಿದೆ. ಆ್ಯಂಡ್ ಇದೂ ಅಷ್ಟೇ ನಾನು ಫುಲ್ ಡಿಫ್ರೆಂಟಾಗಿ ಟ್ರೈ ಮಾಡಿಸಿದ್ದು. ನನ್ನ ಹತ್ರ ಯಾವ ಥರ ಇಲ್ಲ ಬ್ಲೌಸು ಆ ಥರ ಮಾಡಿಸಿರೋದು ನಾನು. ಇದು ಫುಲ್ ಶೋಲ್ಡರ್ ಹೈಲೈಟು. ಬೀಗ್ರೂಟಕ್ಕೂ ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂತ ನಾನು ಶೋಲ್ಡರ್ ಪಾರ್ಟ್ನ ಹೈಲೈಟ್ ಮಾಡಿಸಿದ್ದೀನಿ. ಆ್ಯಂಡ್ ಇಲ್ಲಿ ಕೆಳಗಡೆ ಅದೇ ವರ್ಕ್ ಮಾಡಿಸಿಲ್ಲ. ಸ್ಯಾರಿ ಎಲ್ಲೋ ಇರೋದ್ರಿಂದ ಸೊ ಎಲ್ಲೋ ಕ್ರೀಮ್ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ, ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ಶೋಲ್ಡರ್ ಪಾರ್ಟ್ ಇಲ್ಲೂ ಫುಲ್ ಹೈಲೈಟ್ ಮಾಡಿದ್ದಾರೆ, ಫುಲ್ ಇಲ್ಲಿ ತನಕ ಸರ್ಕಲಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಕಡೆನೂ ಮಾಡಿದ್ದಾರೆ ಅದೇ ಥರ. ಆ್ಯಂಡ್ ಹಿಂದೆ ಇಲ್ಲಿ ಸ್ವಲ್ಪ ಖಾಲಿ ಆಗಬಾರ್ದು ಅಂದ್ಬಿಟ್ಟು ಇಲ್ಲಿ ನೋಡಿ ಈ ಥರ ಬೀಡ್ಸ್ ಇಟ್ಟಿದ್ದಾರೆ, ಇಲ್ಲಿ ಫುಲ್ ಖಾಲಿ ಆಗಿಬಿಡುತ್ತೆ ಅಂತ. ಆ್ಯಂಡ್ ನೆಕ್ಸ್ಟು ಹಿಂದೆ ಇದು ಥ್ರೆಡ್, ಇದು ಹಿಂಗೆ ಓಪನ್ ಆಗುತ್ತೆ, ಇಲ್ಲಿ ಉಕ್ ಕೊಟ್ಟಿದ್ದಾರೆ ನೋಡಿ ಈ ಥರ ಟ್ಯಾಗ್. ಇದು ಅಷ್ಟೇ ಅವ್ರದ್ದೇ ಐಡಿಯಾ, ಇಲ್ಲೂ ವರ್ಕ್ ಮಾಡಿಸಿದ್ದಾರೆ. ಸೊ ಹಿಂದೆನೂ ಅಷ್ಟೇ ಇಲ್ಲಿ ಫುಲ್ ಪ್ಲೇನ್ ಆಗಿಬಿಡುತ್ತೆ ಅಂತ ಇಲ್ಲೂ ಈ ಥರ ಮಾಡಿಸಿದ್ದಾರೆ. ಸೊ ಇದು ಫುಲ್ ಡಿಫ್ರೆಂಟ್ ಲುಕ್. ಇದು ನನ್ನ ಬ್ಲೌಸ್ ಇರಲಿಲ್ಲ, ಸೊ ಇದು ಒಂಥರ ಡಿಫ್ರೆಂಟಾಗಿ ಯುನೀಕಾಗಿ ಹೊಲಿಸ್ಕೊಟ್ಟಿದ್ದಾರೆ. ಇದು ಅಷ್ಟೇ ನಾನು ಹೈಪ್ರಾ ಡಿಸೈನರ್ ಸ್ಟುಡಿಯೋದಲ್ಲಿ ಹೊಲಿಸಿದ್ದು. ಆ್ಯಂಡ್ ಈ ಸ್ಯಾರಿ ಕಾಸ್ಟ್ ಬಂದು 27,000. ಆ್ಯಂಡ್ ಇದು ನಾನು ತೊಗೊಂಡಿದ್ದು ಇಲ್ಲೇ ಹಾಸನ್ ಮಧು ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸಲ್ಲಿ ತೊಗೊಂಡಿದ್ದು. ಸೊ ಇದು ನನ್ನ ಬೀಗ್ರೂಟದ ಸ್ಯಾರಿ. ಸೊ ಇಷ್ಟ ಆಗಿತ್ತು ನನ್ನ ವೆಡ್ಡಿಂಗ್
ಔಟ್ಫಿಟ್ ಕಲೆಕ್ಷನ್ ಬ್ಲಾಗ್. ಸೊ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಹೋಪ್ ಇದು ಎಲ್ಲ ಬ್ರೈಡ್ಸ್ ಆ್ಯಂಡ್ ನಾನ್ ಬ್ರೈಡರ್ಸ್ಗೂ ಹೆಲ್ಪ್ ಆಗಿರುತ್ತೆ ಅಂತ ತಿಳ್ಕೊತೀನಿ. ಸೊ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಅದನ್ನು ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಎಲ್ಲರಿಗೂ ಭಾವಿಸ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.